ಹಾಕೋ ಈಗ. ಯಾಕೆ ಕೆಲಸಿದ್ದು ಮುಟ್ಬಾರ್ದವಾಗ ಹಂಗಾಗ ತೆಗಿತಕ್ಕ. ಹಾಯ್, ನಾನೆಲ್ಲ ಕನ್ನಡಿಗರು ನಮಸ್ಕಾರಗಳು. ವೆಲ್ಕಮ್ ಟು ಬ್ಯಾಕ್ ಶ್ರೀ ವಿಲೇಜ್ ಬ್ಲಾಗ್. ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈಗಂತೂ ನಾನು ವೀಡಿಯೋನೇ ಹಾಕ್ತಾ ಇಲ್ಲ. ಸೊ ನಾನು ಏನೋ ಒಂದು ಬೇರೆ ಏನೋ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಅದ್ರ ಮೇಲೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸೊ ಈ ವಿಡಿಯೋಗಳಿಗೆ ಎಡಿಟ್ ಮಾಡಿ ಹಾಕೋಷ್ಟು ಟೈಮು ಇಲ್ಲ. ವೀಡಿಯೋನೇ ಮಾಡ್ತಿಲ್ಲ, ಎಡಿಟ್ ಮಾಡೋಕ್ಕೆ ಇನ್ನೆಲ್ಲಿ ಹೋಗೋಣ. ಸೊ ಇವತ್ತೇನಕ್ಕಪ್ಪ ಆಗ್ತೆ ಅಂತ ಅಂದರೆ ಆ್ಯಕ್ಚುಲಿ ಇವತ್ತು ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ. ಎಷ್ಟೋ ಜನಕ್ಕೆ ಇದರಿಂದ ಯೂಸು ಆಗ್ಬೋದು ಅಂತ ಹಾಕ್ತಾ ಇದ್ದೀನಿ. ನಾವಿವತ್ತು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಹಳೆ ಕಾಲದ್ದು. ಆ್ಯಕ್ಚುಲಿ ಈ ವಿಡಿಯೋ ನೋಡ್ತಿರೋರು ಆಲ್ಮೋಸ್ಟ್ ಆ ದೇವಸ್ಥಾನ ಆ ಕಡೆ ಟ್ರಿಪ್ಪು ಅಂತ ಹೇಳಿ ಹೋಗಿರ್ತಾರೆ. ಬಟ್ ಅಲ್ಲಿ ಆ ಥರ ದೇವಸ್ಥಾನ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಬೇರೆ ಯಾಕೆ ನನಗೆ ಗೊತ್ತಿರಲಿಲ್ಲ. ಸೊ ನನಗೆ ನಮ್ಮ ಅಜ್ಜಿ ಆಂಟಿ ಹೇಳಾದ್ಮೇಲೆ ಗೊತ್ತಾಗಿದ್ದು. ಅವರು ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹರಕೆ ಕಟ್ಕೊಂಡು ಬಂದಿದ್ರಂತೆ. ಅದು ನೆರವೇರಿದೆ. ಸೊ ಈಗ ಹರಕೆ ತೀರಿಸ್ಬೇಕು, ಬನ್ನಿ ನಮ್ಮ ಜೊತೆ ಅಂತ ಕರೆದಿದ್ರು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಆ ದೇವಸ್ಥಾನ ಪುರಾತನ ದೇವಸ್ಥಾನ ಎಲ್ಲಿ ಬರುತ್ತೆ, ಏನು ಅದ್ರ ಹಿಸ್ಟ್ರಿ ಅಂತೇಳಿ ವಿಡಿಯೋದಲ್ಲಿ ಪೂರ್ತಿ ಹಾಕಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿ ನೋಡಿ. ನನ್ನ ವಿಡಿಯೋ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತೇಳಿ ನನ್ನ ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಬೆಳಿಗ್ಗೆ ಮಾರ್ನಿಂಗ್ಗೆ ಎದ್ದು ಅಲ್ಲಿಂದ ಆಂಟಿವರೆಗೆ ಹೋಗಿ ಅವ್ರ ಜೊತೆ ಮತ್ತೆ ಹಾಸನ್ಗೆ ಹೋಗಿ ಅಲ್ಲಿಂದ ಇಬ್ಬರು ಹಾಸನಲ್ಲೂ ನಮ್ಮ ಅಜ್ಜಿ ತಾತ ಬರ್ತೀನಿ ಅಂದಿದ್ರು. ಸೊ ಅವ್ರ ಮನೆಗೆ ಹೋಗಿ ಅವ್ರನ್ನೂ ಕರ್ಕೊಂಡು ನಾವು ಹೋಗ್ಬೇಕಾಗಿತ್ತು. ನಾನು ಹೋಗ್ಬಿಡ್ತೀನಿ, ಕಾಲು ಗಂಟೆ ಅಷ್ಟೇ ಅಂತ. ಚೆನ್ನಾಗೈತೆ. ನಾಟಕ ಮಾಡ್ತೀನಿ ನಾನು ಹೇಳ್ತೀನಿ. ಏನ್ ಮಗ ಜೋರಾಗಿ ಓಡಾಡ್ತೈತಿ ಅಮ್ಮ. ಕೂತ್ಕ ಇನ್ನ ಈ ಕಡೆ ಅವ್ರಿಗೆ ಹಿಂಸೆ ಆಗ್ತಲ್ಲ. ಪ್ರವೀಣ ಆರಾಮಾಗಿ ಕೂತಿದ್ದೀರ? ತುಂಬಾ ಚೆನ್ನಾಗಿ ಆರಾಮಾಗಿ ಎಲ್ಲೆಲ್ಲೂ ಹೋಗಲ್ಲ ಅಷ್ಟೇ. ಈ ಕಡೆ ಇರ್ತಿದೆ ಬಿಸಿಲಾಗತ್ತೆ. ಚಿನ್ನಮ್ಮ ಈ ಕಡೆ ಕ್ಯಾಸಲ್ ಕೂತ್ಕ, ಈ ಕಡೆ ಚೆನ್ನಾಗಿ ನೋಡ್ಬೋದು. ಗಂಡಿಗೆ ಹೆಣ್ಣು ಅಂತ ಡ್ಯೂಟಿ ಅದೇನಿದ್ರು ಬಸ್ಸಲ್ಲಿ ಹತ್ತಿ ಟಿಕೆಟ್ ಇದನ್ನ ಓ ಭದ್ರ ಹೆಣ್ಮಕ್ಳು ನಿನಗೆ ಗೊತ್ತು, ಸುಮ್ಮನಿರುತ್ತೆ. ಆ ಕಡೆ ಏನು ಗೊತ್ತಾ, ಇದರಿಂದ ಇದು ಗುಂಡಿಯ ಬರುತ್ತೆ. ಸಕಲೇಶ್ಪುರ ಬಿಟ್ಟು ಎಷ್ಟೊತ್ತಾಯ್ತು? ಕೆರೆ ಅರ್ಶಿಕೆರೆ ತಾಲೂಕು. ಅವತ್ತು ಹೇಳ್ತೀರಿ ನಿಮಗೆ ಈ ವಿಡಿಯೋ ನೋಡಿದಾಗಲೇ ಗೊತ್ತಾಗ್ಬೋದು. ಸೊ ನಾವು ಹೋಗ್ತಾ ಇರೋದು ಧರ್ಮಸ್ಥಳದ ಕಡೆಗೆ ಅಂತೇಳಿ. ಸೊ ಹೌದು, ನಿಮ್ಮ ಗೆಸ್ಸು ಕರೆಕ್ಟು. ಧರ್ಮಸ್ಥಳದಲ್ಲೇ ನಾವು ಧರ್ಮಸ್ಥಳ ಕಡೆಗೆ ಹೋಗ್ತಾ ಇರೋದು. ಸೊ ನಾವು ಅಲ್ಲಿ ಹೋಗ್ತಾ ಇರೋದು ಶಿಶಿಲೇಶ್ವರ ದೇವಸ್ಥಾನಕ್ಕೆ. ಸೊ ನಾನು ಇದನ್ನು ಫಸ್ಟ್ ಟೈಮ್ ಕೇಳ್ತಾ ಇರೋದು, ಫಸ್ಟ್ ಟೈಮ್ ದೇವಸ್ಥಾನ ನೋಡ್ತಾ ಇರೋದು. ನಾನು ಅಂದ್ಕೊಂಡಿದ್ದೆ, ಬಟ್ ನಾನು ಅವ್ರು ಏನೋ ಇಮ್ಯಾಜಿಂಗಲ್ಲಿ ನಾನು ಈ ಥರ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನಮ್ಮ ಅಜ್ಜಿ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಆ ದೇವಸ್ಥಾನ ಹೆಂಗಿದೆ ಏನು ಅಂತ ಎಲ್ಲ ಅಷ್ಟು ಚೆನ್ನಾಗಿ ಹಿಸ್ಟ್ರಿ ಹೇಳ್ತಾ ಇತ್ತು ಅದ್ರ ಬಗ್ಗೆ. ಆ್ಯಕ್ಚುಲಿ ಇದು ದೇವಸ್ಥಾನ ಅಲ್ಲಿದೆ, ಈ ಥರ ದೇವಸ್ಥಾನ ಅಲ್ಲಿ ಈ ಥರ ಹರಕೆ ಮಾಡ್ಕೋಬೇಕು, ಈ ಥರ ಮಾಡ್ಕೊಂಡಿದ್ದವ್ರಿಗೆ ಹಿಂಗಾಗುತ್ತೆ ಅಂತೇಳಿ ಅಜ್ಜಿಗೆ ಒಂದ್ಸಲ ಹಿಂಗೆ ಧರ್ಮಸ್ಥಳಕ್ಕೆ ಹೋದಾಗ ಆನ್ ದ ವೇ ಬರ್ಬೇಕಾದ್ರೆ ಕಟೀಲಿಂದ ಧರ್ಮಸ್ಥಳಕ್ಕೆ ಬರ್ಬೇಕಾದ್ರೆ ಅಜ್ಜಿ ಜೊತೆ ಬಸ್ಸಲ್ಲಿ ಒಬ್ಬರು ಸಿಕ್ಕಿದ್ರಂತೆ. ಅವರು ಇದ್ರ ಬಗ್ಗೆ ಹೇಳಿದ್ರಂತೆ. ಸೊ ಹಾಗಾಗಿ ಅಜ್ಜಿ ಆನ್ ದ ವೇ ಹೆಂಗೂ ಬಂದಿದ್ದೀವಿ ಅಂತೇಳಿ ಧರ್ಮಸ್ಥಳಕ್ಕೆ ಹೋದರು. ಹಾಗೆ ಹೋಗಿ ಬಂದಿದ್ದಾರೆ. ಅಲ್ಲಿ ಹೋಗಿ ಹರಕೆ ಮಾಡ್ಕೊಂಡು ಬಂದಾದ್ಮೇಲೆ ಅವ್ರು ಅಂದ್ಕೊಂಡಿರೋದು ನೆರವೇರಿದೆ. ಸೊ ಹಾಗಾಗಿ ಆ ಹರಕೆ ತೀರಿಸ್ಬೇಕು ಅಂತೇಳಿ ಇದನ್ನು ಸೆಕೆಂಡ್ ಟೈಮ್ ಅಜ್ಜಿ ಎಲ್ಲ ಹೋಗ್ತಾ ಇರೋದು. ನೋಡ್ತೀನಿ ಏನು ಮಾಡ್ತೀನಿ.
ಸೊ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಎಲ್ಲಿ ಬರುತ್ತಪ್ಪ ಏನು ಅಂತಂದರೆ ಧರ್ಮಸ್ಥಳದಿಂದ ಈ ಧರ್ಮಸ್ಥಳಕ್ಕೆ ಆ ದೇವಸ್ಥಾನದಿಂದ ಜಸ್ಟ್ 45 ಕಿಲೋಮೀಟರ್ ಅಷ್ಟೇ. ಉಪ್ಪಿನಂಗಡಿ ಅಲ್ಲಿಂದ ಮಾರ್ಗವಾಗಿ ಹೋಗಬೇಕು. ಶಿಶಿಲೇಶ್ವರ ಆನ್ ದ ವೇ ಸಿಗುತ್ತೆ. ಸೊ ಏನಪ್ಪ ಅಂದರೆ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ನಿಮ್ಗೊಂದು 20 ಕಿಲೋಮೀಟ್ರ್ ಜಾಸ್ತಿ ಆಗ್ಬೋದು ಅಷ್ಟೇ, ಅಂದರೆ ಆ ದೇವಸ್ಥಾನಕ್ಕೆ ಹೋಗಿ ಬರೋಕ್ಕೆ. ಆದರೆ ತುಂಬ ಪವರ್ಫುಲ್ಲು, ನೀವೇನೇ ಅಂದ್ಕೊಂಡಿದ್ದು ಯಾವುದೇ ಆಗಲಿ ಹುಷಾರಾಗುತ್ತೆ. ಆ್ಯಕ್ಚುಲಿ ಎಲ್ಲದಕ್ಕಿಂತ ನಿಮಗೆ ತುಂಬ ಹಳೆಯ ಕಾಯಿಲೆ ಇದೆ ಅಂತಂದರೆ ಇದನ್ನು ವೈದ್ಯನಾಥೇಶ್ವರ ಅಂತಲೂ ಸಹ ಕರೀತಾರೆ. ಸೊ ಇಲ್ಲಿಗೆ ಹೋಗಿ ಬಂದರೆ ನಿಮ್ಗೇನಾದ್ರು ಹುಷಾರಿಲ್ಲ, ತುಂಬ ಕಾಯಿಲೆ ತುಂಬ ವರ್ಷದಿಂದನೂ ಕಾಡ್ತಾ ಇದೆ ಅಂತ ಅಂದರೆ ಸೊ ಇಲ್ಲಿಗೆ ಹೋದ್ಮೇಲೆ ಹುಷಾರಾಗುತ್ತೆ ಅಂತ ನಂಬ್ಕೊಂಡಿದ್ದೆ. ನಂಬಿಕೆಗಿಂತ ಹೆಚ್ಚಾಗಿ ನಮ್ಮ ಆಂಟಿಗೆ ನನ್ನ ತಮ್ಮ 3 ತಿಂಗಳು ಪ್ರೆಗ್ನೆಂಟಲ್ಲಿ ಬಂದಿದ್ದು ಅಲರ್ಜಿ. ಸೊ ಅವನಿಗೀಗ 24 ಇಯರ್ಸು, ಇನ್ನೂ ಹುಷಾರಾಗಿರಲಿಲ್ಲ. ಇಲ್ಲಿಗೆ ಹೋಗಿ ಬಂದಾದಮೇಲೆ ಪೂರ್ತಿ ಹುಷಾರಾಗಿಲ್ಲ ಅಂತ ಅಂದರೂ ಪರವಾಗಿಲ್ಲ, ಆದರೆ ತುಂಬ ಬೆಟರ್, 95% ಪರವಾಗಿಲ್ಲ ಅಂತ ಅನಿಸ್ತಾ ಇದೆ ಈಗ. ಸೊ ಹಾಗಾಗಿ ಅಜ್ಜಿ ಮಗಳಿಗೋಸ್ಕರ ಹರಕೆ ಮಾಡ್ಕೊಂಡಿದ್ರು, ಆ ಹರಕೆ ತೀರ್ಸೋಕ್ಕೆ ಹೋಗಿದ್ದಾರೆ. ಸೊ ಇಲ್ಲಿ ಎಲ್ಲದಕ್ಕಿಂತ ದೇವರಿಗೆ ಪೂಜೆ ಮಾಡಿಸೋದಕ್ಕಿಂತ ಇಲ್ಲಿರೋ ಮೀನುಗಳಿಗೆ ನಾವು ಅಂದ್ಕೊಂಡಿದ್ದನ್ನ ಬೇಡ್ಕೊಂಡು ಇದು ನೆರವೇರ್ಲಪ್ಪ ಅಂತೇಳಿ ಅದಕ್ಕೆ ಅಕ್ಕಿ ಅಥವಾ ಪುರಿನ ಹಾಕಿ ಬರಬೇಕು. ನನಗೆ ಅಜ್ಜಿ ಹೇಳಿದ ಪ್ರಕಾರ, ಅಜ್ಜಿ ಅವರು ಬಸ್ಸಲ್ಲಿ ಒಬ್ಬರು ಸಿಕ್ಕಿದ್ರು ಫ್ರೆಂಡು ಅಂತ ಹೇಳಿದ್ನಲ್ಲ, ಅವರು ಅಜ್ಜಿಗೆ ಹೇಳಿದ್ರಂತೆ. ಸೊ ಅವರು ಹೇಳಿದ ಪ್ರಕಾರ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಒಂದು ಲಿಂಗ ಐತಂತೆ, ತುಂಬ ದೂರದಿಂದ ಅಲ್ಲಿ ಪೂಜೆ ಮಾಡೋರು ನೀರು ತೊಗೊಂಬಂದು ಅದಕ್ಕೆ ದಿನ ಅಭಿಷೇಕ ಥರ ತೊಳೆದು ಲಿಂಗವನ್ನು ಪೂಜೆ ಮಾಡಬೇಕಾಯ್ತು. ಒಂದಿನ ತುಂಬ ಮಳೆ ಬಂದು ಕೆಸರಾಗಿ ಜಾರಿ ಬಿದ್ದುಬಿಡ್ತಾರಂತೆ. ಸೊ ಆವಾಗ ಆ ಕೋಪದಲ್ಲಿ ಬಂದು ದೇವರು, ನೀನು ಬಂದು ಇಲ್ಲಿ ನನಗೆ ತೊಳೆಯೋಕ್ಕಾಲ, ನೀನು ಬೆಳಕರೆ ಅಷ್ಟೊತ್ತಿಗೆ ನೀರು ಹರಿಯೋ ಜಾಗದಲ್ಲಿ ಬಂದು ನಿಲ್ಲಬೇಕು ಅಂತ ಹೇಳಿ ಆ ದೇವ್ರನ್ನ ಕೋಪ ಮಾಡಿಕೊಂಡು ಬೈದು ಹೋಗ್ತಾರಂತೆ. ಸೊ ಅವತ್ತಿನ ಬೆಳಗ್ಗೆ ಕಪಿಲಾ ನದಿ ಪಕ್ಕ ಬಂದು ಆ ದೇವರು ನೆಲೆಸಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೂ ಒಂದು ಹಿಸ್ಟ್ರಿ ಇದೆ. ಏನಪ್ಪಾ ಅಂದ್ರೆ ಇಲ್ಲಿರೋ ಲಿಂಗ ಉದ್ಭವನ್ ಲಿಂಗ, ಇದು ಯಾವುದು ಕೆತ್ತನೆ ಲಿಂಗ ಅಲ್ಲ. ಇಲ್ಲಿ ಕಪಿಲಾ ನದಿ ಪಕ್ಕ ಸಿಕ್ತಲ್ಲ, ಸೊ ಗುಂಡಿ ತೋಡ್ಬೇಕಾರೆ ಆ ಲಿಂಗ ಸಿಕ್ಕಿದ್ದಂತೆ. ಆ ಗುಂಡಿ ತೋಡ್ಬೇಕಾರೆ ಹಾರೆ ತಗ್ಲಿ ಅದು ಲಿಂಗದ ಮೇಲ್ಗಡೆ ಸ್ವಲ್ಪ ಮುರಿದು ಹೋಯ್ತಂತೆ. ಸೊ ಅವಾಗ ಅಲ್ಲಿ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಯ್ತಂತೆ. ಏನೇ ಮಾಡಿದ್ರು ನಿಲ್ಲಿಲ್ವಂತೆ. ಆ್ಯಕ್ಚುಲಿ ಆಗ ದೇವತೆಗಳನ್ನೇ ಏನೇನೋ ಟ್ರೈ ಮಾಡ್ಯಾರಂತೆ. ಸೊ ಆ ಲಿಂಗದಲ್ಲಿ ಬರೋ ಅಂಥ ರಕ್ತನ ನಿಲ್ಸೋಕ್ಕಾಗ್ಲಿಲ್ವಂತೆ. ಇದರ ಪಕ್ಕನೇ ವೈದ್ಯನಾಥೇಶ್ವರ ದೇವಸ್ಥಾನನೂ ಇದೆ. ಅಲ್ಲಿ ಹೋಗಿ ದೇವತೆಗಳೇ ಹೋಗಿ ಕೇಳಿದ್ರಂತೆ, ಸೊ ಹಿಂಗಾಗಿದೆಯಲ್ಲ ನೀನು ವೈದ್ಯ ಅಲ್ವಾ, ಸೊ ಆ ಕಾಯಿಲೆನ ಹುಷಾರು ಮಾಡು ಅಂತ ಹೇಳಿ. ಆಗ ಬಂದು ವೈದ್ಯ ಒಪ್ಕೊಂಡು ವೈದ್ಯನಾಥೇಶ್ವರ ಬಂದು ಡೈಲಿ ಬಂದು ದೇವರಿಗೆ ಈ ಲಿಂಗ ಶಿಶಿಲೇಶ್ವರ ಲಿಂಗಕ್ಕೆ ಡೈಲಿ ಗಂಧ ತೇದು ಹಚ್ಚಿ ಹುಷಾರು ಮಾಡಿರಂತೆ. ಒಂದು ತಿಂಗಳಷ್ಟೊತ್ತಿಗೆ ಅದು ಹುಷಾರು ಆಯ್ತಂತೆ. ಪೂರ್ತಿ ಹುಷಾರಾದ್ಮೇಲೆ ಆ ಕೆರೆಯಲ್ಲಿ ತುಂಬ ಮೀನುಗಳಿರೋದನ್ನ ನೋಡಿ ವೈದ್ಯನಾಥೇಶ್ವರ, ನನಗೊಂದು ನಿನಗೆ ಕಾಯಿಲೆ ಹುಷಾರು ಮಾಡಿದ್ದೀನಲ್ಲ, ಒಂದು ಮೀನು ಕೊಡು ಅಂತ ಕೇಳುತ್ತಂತೆ. ಸರಿ ಆಯಿತು ತೊಗೊಂಡೋಗು ಅಂತ ಹೇಳ್ತಾರಂತೆ. ಸೊ ಆ ಮೀನು ತುಂಬ ಇದ್ದಾವೆ ಅಂತ ಹೇಳಿ ಒಂದ್ರ ಜೊತೆ 2 ಮೀನನ್ನ ತೊಗೊಂಡು ಹೋಗಿರ್ತಾರಂತೆ. ಸೊ ಅವಾಗ ಶಿಶಿಲೇಶ್ವರ ದೇವರಿಗೆ ಸಿಟ್ಟು ಬಂದು ಸೊ ಬಾಣನ ಬಿಡ್ತಾರಂತೆ. ಬಾಣ ಬಿಟ್ಟಿದ್ದು ಸೌಂಡಿಗೆ ನಾನು 1 ತಗೊಂಡೋಗ್ತೀನಿ ಅಂತ ಹೇಳಿ 2 ತಗೊಂಡೋಗಿರೋದಕ್ಕೆ ಬಾಣ ಬಿಡ್ತಾ ಇರೋದು ಅಂತೇಳಿ ಕೋಪದಿಂದ ಮತ್ತೆ ರಿಟರ್ನ್ ಬಂದು, ನಾನು ನಿನಗೆ ಇಷ್ಟೊಂದು ಕಾಯಿಲೆನ ಹುಷಾರು ಮಾಡಿದ್ದೀನಿ, ಇಷ್ಟೊಂದು ಮೀನಿದ್ದಾವೆ, ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಕ್ಕೆ ಈ ಥರ ಮಾಡಿದೀಯಾ, ನಿನಗೆ ಯಾವುದೇ ಕಾರಣಕ್ಕೂ ಈ ಕಾಯಿಲೆ ಹುಷಾರಾಗಲೇಬಾರ್ದು ಅಂತ ಹೇಳಿ ಮತ್ತೆ ಶಾಪ ಕೊಟ್ಟೋಗುತ್ತಂತೆ. ಅವತ್ತಿಂದ ಇವತ್ತಿನವರೆಗೂ ಸೊ ಅಲ್ಲಿ ದಿನ ಪೂಜೆ ಮಾಡಿ ಅಲ್ಲಿ ಮುರಿದೋಗಿರೋ ಅಂಥ ಲಿಂಗದಲ್ಲಿ ಭಿನ್ನ ಆಗಿರೋ ಅಂಥ ಲಿಂಗಕ್ಕೆ ಗಂಧ ತೇದಿ ಹಚ್ಚಬೇಕಂತೆ. ಏನಾದ್ರು ಗಂಧ ತೇದಲೆ 2 ಡೇಸ್ ಬಿಟ್ಟರೆ ಸೇಮ್ ನಮ್ಮ ಕಾಯಿಲೆ ಗಾಯ ಆದಾಗ ಕಿವಾದಾಗ ಸ್ಮೆಲ್ ಬರುತ್ತಲ್ಲ ಅದೇ ಥರ ಗರ್ಭಗುಡಿಲಿ ಬರುತ್ತಂತೆ. ಸೊ ಗರ್ಭಗುಡಿಲಿ ನಾವು ಹೋಗಿ ಏನೂ ನೋಡಿಲ್ಲ, ಬಟ್ ಅಲ್ಲಿರೋರು ಅಂದರೆ ಅಜ್ಜಿ ಫ್ರೆಂಡ್ ಅವ್ರಿಗೆ ಹೇಳಿದ್ದ, ಅಜ್ಜಿ ನನಗೆ ಈ ಥರ ಹೇಳ್ತು, ಈ ಥರ ಇದೆಯಂತೆ. ಬಟ್ ಈಗ ಸ್ವಲ್ಪ ಪರವಾಗಿಲ್ಲ ಅಂತೆ, ಕಾಲ ಕಳೆದಂಗೆ ಸ್ವಲ್ಪ ಆ ಥರ ಕಮ್ಮಿ ಆಗಿದೆ. ಈಗ ಅಷ್ಟೊಂದೇನು ಸ್ಮೆಲ್ ಇಲ್ಲ, ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ಪೂಜೆ ಮಾಡೋ ಅಂತಾರೆ ಅಜ್ಜಿ ಫ್ರೆಂಡ್ ಆಗಿ ಸಿಕ್ಕಿದ್ದು, ತುಂಬ ಕ್ಲೋಸ್ ಆಗಿ ಹೋಗ್ಬಿಟ್ಟಿದ್ದಾರೆ. ಸೊ ನಮಗಿರೋ ಅಂಥ ಕಾಯಿಲೆ ಅಥವಾ ಏನಾದರೂ ಕಷ್ಟ ಇದ್ದರೆ ಹೋಗಿ ಬೇಡ್ಕೊಂಡು ಈ ಮೀನಿಗೆ ಹಾಕಿ ಮತ್ತು ಅಥವಾ ಪುರಿನ ಹಾಕಿ ಬಂದ್ರೆ ನೆರವೇರುತ್ತೆ ಅಂತಾರೆ. ಸೊ ಹಾಗಾಗಿ ನಮ್ಮ ಆಂಟಿಗೆ ಸ್ವಲ್ಪ ಹುಷಾರಾಗಿರೋದಕ್ಕೆ ಆ ಹರಕೆನ ತೀರ್ಸೋಕ್ಕೆ ಹೋಗಿದ್ದು. ಸೊ ನೋಡಿ ನಾವು ತೊಗೊಂಡೋಗಿದ್ದ ಅಕ್ಕಿನೆಲ್ಲ ತಗೊಂಡೋಗಿ ಫಸ್ಟ್ ಪೂಜೆ ಮಾಡಿಸಿ ಆಮೇಲೆ ಮೀನಿಗೆ ಹಾಕ್ತಾ ಇದ್ದೀವಿ. ಸೊ ನಮಗಿರೋ ಅಂಥ ಕಾಯಿಲೆ ಅಥವಾ ಏನಾದರೂ ಕಷ್ಟ ಇದ್ದರೆ ಹೋಗಿ ಬೇಡ್ಕೊಂಡು ಈ ಮೀನಿಗೆ ಹಾಕಿ ಮತ್ತು ಅಥವಾ ಪುರಿನ ಹಾಕಿ ಬಂದರೆ ನೆರವೇರುತ್ತೆ ಅಂತಾರೆ. ಸೊ ಹಾಗಾಗಿ ನಮ್ಮ ಆಂಟಿಗೆ ಸ್ವಲ್ಪ ಹುಷಾರಾಗಿರೋದಕ್ಕೆ ಆ ಹರಕೆನ ತೀರ್ಸೋಕ್ಕೆ ಹೋಗಿದ್ದು. ಸೊ ನೋಡಿ ನಾವು ತೊಗೊಂಡೋಗಿದ್ದ ಅಕ್ಕಿನೆಲ್ಲ ತಗೊಂಡೋಗಿ ಫಸ್ಟ್ ಪೂಜೆ ಮಾಡಿಸಿ ಆಮೇಲೆ ಮೀನಿಗೆ ಹಾಕ್ತಾ ಇದ್ದೀವಿ. ಮುಟ್ಟಬಾರ್ದಂತೆ, ನಮಸ್ಕಾರ ಮಾಡ್ಕೊಂಡು ಹಂಗೆ ನೀರಲ್ಲೇ ಮುಟ್ಬಾರ್ದಂತೆ.
ಏನಾಗಲ್ಲ. ಇಲ್ಲಲ್ಲ ಇಲ್ಲಿಗೆ ಅಮ್ಮಮ್ಮ ಹುಷಾರು. ಹಿಡಿಬೇಕಂತೆ ಹಿಡ್ಕೊಂಡ ಇಲ್ಲಿ ಕ್ಯಾಮರಾ ಇಲ್ಲಿಗೆ ಅಲ್ಲಿ ಸುಮಾರು ಆಗ್ತಾರೆ. ಸಿದ್ದರಾಮಯ್ಯನಕ್ಕೆ ಯಾತ್ರೆ ಸೋನೆ ಮುಚ್ಚಿರಿ ತಂದು ಹಾಕದೆ ಸಿದ್ದರಾಮಯ್ಯನಕ್ಕೆ ತಂದು ಹಾಕಿರ್ತಾರೆ ಬೆಳೆ ಅಲ್ಲ ಮುಟ್ರೆ ಇಲ್ಲೇ ಸಿಗೋದು. ನಮಸ್ಕಾರ ಮಾಡ್ಕೊಳ್ಳೋ ಚಂದು. ಚಂದು ನಮಸ್ಕಾರ ಮಾಡ್ಕೊ. ಮುಟ್ಟಿ ಮುಟ್ಟಿ ಏನಾಗಲ್ಲ ಮುಟ್ಟಿ. ಈಗ ಮುಟ್ಟಿ ಹತ್ರ ಬಂದ್ವಲ್ಲ. ಮುಟ್ಟ ಏನು ಕಡಿಯಲ್ಲವೇನು ಅವು ಏನೂ ಮಾಡಲ್ಲ. ಮುಟ್ಟಿಗೆ ಅಷ್ಟು ನಮಸ್ಕಾರ ಮಾಡ್ಕೊ. ಬಾಯಿಗೆ ಬೆಳ್ಳಿಕ್ಕೇರು ಕಡಿಯಲ್ಲವೇನು ನಡೀರಿ. ಕೈ ಮುಗಿ ಕೊಡಿ ಇಲ್ಲಿ ಅವರ. ನಡೆಸ್ಬೇಕು ಅವರು. ಆಮೇಲೆ ಅಂಗನವಾಡಿ ಕಡೆ ಕಾಲ್ ಮಾಡಿ ಹೋಗ್ಬಿಡುತ್ತೆ. ಏನು ಬೇಕಾದ್ರೆ ತಿನ್ಕೊಂಡು ರದ್ದಿ ಹಾಕಿದ್ದು ಮತ್ತೆ ರದ್ದಿ ಇಲ್ಲ ಉಂಟಲ್ಲ ಮನೆಯಲ್ಲಿ ಕೊಂಡೋಗಿ ಯಾವುದೇ ಇದಕ್ಕೆ ಒಳ್ಳೆಯದು. ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಟಿಫನ್ ತಗೊಂಡೋಗಿದ್ದು. ಮನೆಯಿಂದನೆಲ್ಲ ರೆಡಿ ಮಾಡಿಕೊಂಡು ಟಿಫನ್ ಎಲ್ಲ ಮಾಡಿಕೊಂಡು ನಾನು ಟಿಫನ್ ಮಾಡ್ಬೇಕಾದ್ರೆ ಒಬ್ಬರನ್ನ ಝೂಮ್ ಹಾಕಿ ವಿಡಿಯೋ ಮಾಡಿದ್ದೀನಪ್ಪ ಅಂತಂದರೆ ನನಗಂತೂ ಅವ್ರ ಭಾಷೆ ತುಂಬ ಇಷ್ಟ ಆಯಿತು. ಯಾಕಂದರೆ ಬಿಗ್ ಬಾಸಲ್ಲಿ ರಕ್ಷಿತಕ್ಕ ಹೇಗೆ ಕನ್ನಡ ಮತ್ತು ಅವ್ರ ತುಳು ಭಾಷೆನ ಮಿಕ್ಸ್ ಮಾಡಿ ಮಾತಾಡ್ತಾರೋ ಅದೇ ಥರನೇ ಮಾತಾಡ್ತಿದ್ರು. ಅವ್ರ ಜೊತೆ ಮಾತಾಡ್ತಾ ನಾವು ಆ್ಯಕ್ಚುಲಿ ಅವ್ರ ರೀತಿಯೇ ಮಾತಾಡ್ತೀವಿ ಅನ್ನೋ ಫೀಲಾಗಿ ಹೋಗ್ಬಿಡ್ತು. ಆ್ಯಕ್ಚುಲಿ ನಮ್ಮನೆಯವ್ರಂತೂ ಅದೇ ರೀತಿಯೇ ಸ್ವಲ್ಪ ಮಾತಾಡ್ತಾಯಿದ್ರು. ತುಂಬ ನನಗಂತೂ ಸಖತ್ ಇಷ್ಟ ಆಗೋಯ್ತು ಅವ್ರ ಕನ್ನಡ ಅಲ್ಲೇದು. ಮತ್ತು ಅವರು ನಮ್ಮ ಅಜ್ಜಿ ಫ್ರೆಂಡ್ ಯಜಮಾನ್ರು ಪಾಪ ಅವ್ರು ಬರೋಕ್ಕಾಗಲ್ಲ ಅಂತೇಳಿ ಹಿಂದಿನ ದಿನವೇ ಅಜ್ಜಿ ಫೋನ್ ಮಾಡಿದ್ರಂತೆ ಬರ್ತೀವಿ ಅಂತ. ಸೊ ಪಾಪ ಬಸ್ಸಲ್ಲಿ ಫ್ರೆಂಡ್ ಆಗಿದ್ದರು. ಎಷ್ಟು ಕ್ಲೋಸ್ ಆಗಿದ್ದಾರೆ ಅಜ್ಜಿ ಜೊತೆ ಅಂದರೆ ಅಷ್ಟು ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಪಾಪ ಅವ್ರ ಯಜಮಾನ್ರನ್ನ ದೇವಸ್ಥಾನ ಹತ್ರ ಕಳಿಸಿದ್ರು. ಅವ್ರು ಬಂದು ನಮ್ಮನ್ನು ಮಾತಾಡ್ಸ್ಕೊಂಡು ಹೋದರು. ಬಟ್ ಏನು ಟ್ವಿಸ್ಟ್ ಅಂತಂದರೆ ನಮಗೆ ಗೊತ್ತೇ ಇರಲಿಲ್ಲ. ಪಾಪ ಅಜ್ಜಿನ ನೋಡಲೇಬೇಕು ಅಂತೇಳಿ ಮತ್ತೆ ಅವರು ನಾವು ಧರ್ಮಸ್ಥಳಕ್ಕೆ ಹೋದ್ವು. ಅಲ್ಲಿಗೂ ಸಹ ಬಂದಿದ್ರು. ಅವ್ರು ಯಾರು ಏನು ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನೀವೇನಾದರೂ ಈ ಟೈಮಲ್ಲಿ ಧರ್ಮಸ್ಥಳ ಕುಕ್ಕೆಗೆ ಹೋಗಬೇಕು ಅಂದರೆ ಖಂಡಿತ ಹೋಗ್ಬಿಡಿ. ಏಕೆ ಅಂತಂದರೆ ಈಗಂತೂ ಮಕ್ಕಳು ಟ್ರಿಪ್ಪು ಮತ್ತು ಅಯ್ಯಪ್ಪ ಸ್ವಾಮಿದು ಅಂತೇಳಿ ಫುಲ್ಲು ರಶ್ ಇದೆ. ಅಷ್ಟೊಂದು ರಶ್ ಇದೆ. ಈಗಂತೂ ಹೋಗೋದೇ ಬೇಡ ಯಾಕಪ್ಪ ಬಂದ್ವು ಅನ್ನೋಷ್ಟು ಫೀಲ್ ಆಗೋಗ್ಬಿಡ್ತು ನಮಗೆ. ಧರ್ಮಸ್ಥಳಕ್ಕೆ ಹೆಂಗೂ ಈ ಸ್ಯಾಟರ್ಡೆ ಸಂಡೇ ಬೇರೆ ಹೋಗಿದ್ದು ರಶ್ ಇರುತ್ತೆ, ನಮಗೆ ರೂಮ್ ಸಿಗಲ್ಲ ಅಂತೇಳಿ ಫಸ್ಟ್ ಧರ್ಮಸ್ಥಳಕ್ಕೆ ಹೋಗಿ ರೂಮ್ ಬುಕ್ ಮಾಡಿ ಲಗೇಜ್ ಎಲ್ಲ ಇಟ್ಟು ಅಲ್ಲಿಂದ ಸೂರ್ಯನ ದೇವಸ್ಥಾನಕ್ಕೆ ಹೋದು. ಎಷ್ಟೊಂದು ಜನಕ್ಕೆ ಧರ್ಮಸ್ಥಳ ಹತ್ರ ಈ ಥರ ಸೂರ್ಯನ ದೇವಸ್ಥಾನ ಇದೆ ಅಂತಲೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇಲ್ಲಿ ಆ್ಯಕ್ಚುಲಿ ನಾನು 4 ಇಯರ್ಸ್ ಬ್ಯಾಕು ಹರಕೆ ಮಾಡ್ಕೊಂಡಿದ್ದೆ. ಏನು ಹರಕೆ ಏನು ಅಲ್ಲೇದೇನು ವಿಶೇಷ ಮತ್ತು ಅಲ್ಲಿ ಹರಕೆನ ಯಾವ ರೀತಿ ಅಂದರೆ ದುಡ್ಡು ಪೂಜೆ ಥರ ಅಲ್ಲ, ಅಲ್ಲಿ ಒಂಥರ ಮಣ್ಣಿನ ಗೊಂಬೆ ಕೊಡ್ತಾರೆ ಆ ರೀತಿ ಹರಕೆನ ತೀರ್ಸೋದು. ಸೊ ಅದು ಯಾವ ರೀತಿ ತೀರ್ಸೋದು ಏನು ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಮತ್ತು ಅಜ್ಜಿ ಫ್ರೆಂಡ್ ಯಾರು ಅಂತಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋ ತುಂಬ ಲಾಂಗ್ ಆಗಿದೆ ಅಂತ ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.